ಬೆಂಗಳೂರಿನ ಸೌಂದರ್ಯಕ್ಕೆ ಮಾರಕವಾಗಿರುವಂತಹ ರಸ್ತೆ ಗುಂಡಿ ಮುಚ್ಚಿಸುವುದಕ್ಕೆ ಮತ್ತೊಮ್ಮೆ ಡಿಸಿಎಂ ಡಿಕೆ ಶಿವಕುಮಾರ್ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. 15 ದಿನಗಳ ಡೆಡ್ಲೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೋರಿ ಇದೆ. ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ರಸ್ತೆ ಗುಂಡಿ ಮುಚ್ಚಲು ಬಿಬಿಎಂಪಿಗೆ ಡಿಕೆಶಿ ಡೆಡ್ಲೈನ್ ಒಳಗೆ ಗುಂಡಿ ಮುಚ್ಚಲು ಆಯುಕ್ತರು ಸೂಚನೆ. ಡೆಡ್ಲೈನ್ ಮೀರಿದ್ರೆ ಕ್ರಮ ಎಂದ ತುಷಾರ್ ಗಿರಿನಾಥ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆ ಗುಂಡಿ ಮುಚ್ಚಲು ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ 15 ದಿನಗಳ ಗಡುವು ನೀಡಿದ್ರು. ನಗರದ ರಸ್ತೆ ಗುಂಡಿಗಳ ಬಗ್ಗೆ ಸಾಕಷ್ಟು ದೂರು ಬರ್ತಿವೆ. ಹೀಗಾಗಿ ತುರ್ತಾಗಿ ಗಮನ ಹರಿಸಿ ಗುಂಡಿ ಮುಚ್ಚುವಂತೆ ಡಿಕೆ ಶಿವಕುಮಾರ್ ತಾಕೀತು ಮಾಡಿದ್ರು. ಡೆಡ್ಲೈನ್ ನೀಡಿ 5 ದಿನ ಮುಕ್ತಾಯ ಆಗಿದ್ದು ಬಿಬಿಎಂಪಿ ಗುಂಡಿ ಮುಚ್ಚೋದಕ್ಕೆ ಹರಸಾಹಸ ಪಡ್ತಿದೆ. ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಹಿನ್ನೆಲೆ ಬಿಬಿಎಂಪಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಡೆಡ್ಲೈನ್ಗಿಂತ ಮುಂಚಿತವಾಗಿ ಗುಂಡಿ ಮುಚ್ಚಬೇಕು ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಗುಂಡಿಗಳಿಗಾಗಿ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿ ಅವರು 15 ದಿವಸ ಟೈಮ್ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ನಮಗೆ ರಸ್ತೆ ಗುಂಡಿ ಗಮನದಲ್ಲಿ ಬರ್ತಕ್ಕಂಥ ಗುಂಡಿಗಳ ಸಂಖ್ಯೆ ಅವರು ತಮಗೆ ತಿಳಿಸಿರುತ್ತಾರೆ. ಅದನ್ನು ಬಿಟ್ಟು ಕೂಡ ಗುಂಡಿಗಳು ಇರುತ್ತವೆ. ಅದನ್ನು ಕೂಡ ಸರ್ವೆ ಮಾಡಿಕೊಂಡು ನಾವು ಇಟ್ಕೊಂಡಿದ್ದೇವೆ. ನಮ್ಮ ಎಲ್ಲ ಚೀಫ್ ಇಂಜಿನಿಯರ್ಸ್ಗೆ RI ಮತ್ತು ಎಲ್ಲ ವಲಯ ಚೀಫ್ ಇಂಜಿನಿಯರ್ಸ್ಗೆ ಡೈರೆಕ್ಷನ್ ನೀಡಲಾಗಿದೆ. ಆ ಗುಂಡಿ ಮುಚ್ಚಲಕ್ಕೆ ಅವರು ಆ ಕಾರ್ಯದಲ್ಲಿ ತುರ್ತವಾಗಿ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾರೆ. ಇನ್ನು ಬೆಂಗಳೂರಿನಲ್ಲಿ 2795 ರಸ್ತೆ ಗುಂಡಿಗಳನ್ನು ಗುರುತಿಸಿದ್ದೀವಿ ಅಂತ ಬಿಬಿಎಂಪಿ ಹೇಳ್ತಿದೆ. ರಸ್ತೆ ಗುಂಡಿ ಗಮನ ಆಪ್ನಲ್ಲಿ ಗುಂಡಿಗಳ ಫೋಟೋ ಸಮೇತ ದೂರು ಬಂದಿದೆ. ಇದರ ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಗುರುತು ಮಾಡಿದ್ದಾರೆ. ಈಗ ಹೆಚ್ಚಾಗಿ ಮಹದೇವಪುರ, ಬೊಮ್ಮನಹಳ್ಳಿ, ಪೂರ್ವ ವಲಯ ಮತ್ತು ದಕ್ಷಿಣ ವಲಯದಲ್ಲಿ ಗುಂಡಿಗಳು ಇವೆ. ಗುಂಡಿ ಮುಚ್ಚಿಸೋಕೆ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಈಗಾಗಲೇ 2795ರಲ್ಲಿ 15ರಷ್ಟು ಗುಂಡಿಗಳನ್ನು ಮುಚ್ಚಲಾಗಿದೆ. ಸೆಪ್ಟೆಂಬರ್ 15ರ ಒಳಗಡೆ ಗುಂಡಿಗಳನ್ನು ಮುಚ್ಚಬೇಕಿದ್ದು ಇದು ಚಾಲೆಂಜ್ ಆಗಿದೆ. ಮತ್ತೊಂದು ಕಡೆ ಗುತ್ತಿಗೆದಾರರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದು ಡೆಡ್ಲೈನ್ ಒಳಗೆ ಗುಂಡಿ ಮುಚ್ಚೋದು ಕಷ್ಟ ಆಗುತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಬರೀ 2795 ಗುಂಡಿಗಳು ಅಷ್ಟೇ ಬೆಂಗಳೂರಿನಲ್ಲಿ ಇವೆ ಅನ್ನೋ ಥರ ಪಾಲಿಕೆ ಗುಂಡಿ ಮುಚ್ಚೋದಕ್ಕೆ ಮುಂದಾಗಿದೆ. ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಗುಂಡಿ ಇವೆ. ಸದ್ಯ ಡಿಸಿಎಂ ನೀಡುವ ಡೆಡ್ಲೈನ್ ಒಳಗಡೆ ರಸ್ತೆ ಗುಂಡಿಗಳನ್ನು ಮುಚ್ತಾರಾ ಅನ್ನೋದು ಸದ್ಯದ ಕುತೂಹಲವಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.